ಅನ್ನಂ ಪರಬ್ರಹ್ಮಂ. ಸರಿ, ನಾನು ಬರ್ಲೇನಪ್ಪ. ಏನಿದು? ಥ್ಯಾಂಕ್ ಯು ಡಿಯರ್ ಭೂಮಿ. ಹೌದು ಸತ್ಯನ, ನಚ್ಚಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದ. ಲಿಟ್ರಲಿ ಅವನ್ನ ಹೊರಗಡೆ ಕರ್ಕೊಂಡ್ಬಂದು ನಗ್ಸಿದ್ರಲ್ಲಿ ಭೂಮಿ ಪಾಲು ತುಂಬಾ ಮುಖ್ಯವಾಗಿರುವಂತದ್ದು. ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋಣ ಅಂತ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅದ್ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತು ಅಂತ ಹೇಳಿದ್ರೆ ಅವಳಿಗೂ ಖುಷಿ ಆಗತ್ತೆ ಅಂತ ಇದನ್ ಮಾತ. ಅಲ್ಲಿಗೆ ಒಂದು ಮಾತ್ರ ನನ್ಗೆ ಅರ್ಥ ಆಯ್ತು, ಭೂಮಿನ ನೀನು ಇನ್ನೂ ಹೊರಗಿನವಳ ಹಾಗೆ ನೋಡ್ತಿದ್ಯಾ ಅನ್ನೋದು. ಸತ್ಯ ತಾನೆ? ಅಲ್ಲ, ಇದ್ರಲ್ಲಿ ಹೊರಗಿನವ್ರ ತರ ನೋಡೋದು ಏನಿದೆ? ಅಲ್ಲಪ್ಪ, ವಿಶ್ವಕ್ಕೆ ಹೆಸರು ಮಾಡಿರೋ ಚಾರ್ಲಿ ಚಾಪ್ಲಿನ್ ಅವನು ವೇಷನ ನಾನು ತರ್ಸ್ಕೊಂಡೆ, ಕೈ ಕಾಲು ನೋಯಿಸ್ಕೊಂಡು ನೃತ್ಯ ಮಾಡಿದೆ. ಅಷ್ಟೇ ಅಲ್ಲ, ಮನೆಯವ್ರನ್ನೆಲ್ಲ ಒಟ್ಟಾಕಿ ಡಿಪ್ರೆಷನ್ ಇದ್ದಲ್ಲ ನಚ್ಚಿ ಅವನ್ ನಗ್ಸೋ ಪ್ರಯತ್ನ ಮಾಡಿದೆ. ನಮಗೆಲ್ಲ ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯ ನೀನು? ಯಾಕಂದ್ರೆ ಅದೆಲ್ಲ ನಮ್ಮ ಕರ್ತವ್ಯ ತಾನೇ. ಭೂಮಿ ಎಷ್ಟೇ ಆದ್ರೂ ಒಪ್ಪಂದದ ಮೇಲೆ ನಿನ್ನ ಜೀವನದಲ್ಲಿ ಕಾಲಿಟ್ಟವಳು, ಅವಳಿಗೆ ಅನಿವಾರ್ಯವಾಗಿ ಥ್ಯಾಂಕ್ಸ್ ಹೇಳಲೇಬೇಕು. ಸತ್ಯನ, ಪ್ಲೀಸ್, ಭೂಮಿ ಹೊರಗಿನವಳು ಅಂತ ಮತ್ತೆ ಮತ್ತೆ ಹೇಳ್ಬೇಡಿ. ಅವಳು ನನ್ನ ಹೆಂಡತಿ. ಅಜಿತ, ಮತ್ತೆ ಹೇಳ್ತಿದ್ದೀನಿ, ಅವಳು ನಿನ್ನ ಅಧಿಕೃತ ಹೆಂಡತಿ ಮಾತ್ರ ಅಲ್ಲ, ಕಾಗದ ಹಾಳೆ ಮೇಲೆ ಅಗ್ರಿಮೆಂಟ್ ಆಗಿರುವಂತ ಹೆಂಡತಿ ಅಷ್ಟೇ. ಅವಳ ಬಗ್ಗೆ ನೀನ್ ಹೀಗೆಲ್ಲ ಹೇಳ್ತಿದೆ ಅಂದ್ರೆ ಸರಿ ಆಗ್ತಾ ಇದೆ. ನೋಡೋ ಅಜಿತ, ಒಪ್ಪಂದ ಮುಗಿದ್ಮೇಲೆ ಅವಳು ಈ ಮನೆ ಬಿಟ್ಟು ಹೋಗ್ಲೇಬೇಕು. ಅದನ್ನ ಮೊದ್ಲು ಅರ್ಥ ಮಾಡ್ಕೊ. ಒಪ್ಪಂದದ ಗಡುವು ಮುಗಿದ್ಮೇಲೂ ಭೂಮಿನ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ ನಾನು. ಓಹೋ, ಹಾಗಾದ್ರೆ ಹೇಳು, ಹೇಗ್ ತಡಿತೀಯ ಅವಳನ್ನ? ಗಂಡ ಅನ್ನೋ ಹಕ್ಕಿನಿಂದ ತಡಿತೀನಿ. ಹೆಸರಿಗೆ ಮಾತ್ರ ನೀನು ಗಂಡ. ಒಂದು ಸಂಬಂಧ ಬೆರಿಬೇಕು ಅಂದ್ರೆ ಇಲ್ಲಿ ಪ್ರೀತಿ ಮಾಡಬೇಕು. ನೀನು ಅವಳನ್ನ ಪ್ರೀತಿ ಮಾಡ್ತಿಲ್ಲ, ಹಾಗಾಗಿ ಹಕ್ಕು ಚಲಾಯಿಸೋ ಹಕ್ಕು ನಿನಗಿಲ್ಲ. ನಾನ್ ನಿಜವಾಗ್ಲೂ ಭೂಮಿನ ಪ್ರೀತಿಸ್ತೀನಿ ಸತ್ಯಣ್ಣ. ಅಜಿತ, ಭೂಮಿನ ಯಾವತ್ತೋ ಪ್ರೀತಿ ಮಾಡ್ತಿದ್ಯಾ ಅಂತ ನನಗನ್ಸಿತ್ತು. ಹಾಗಾಗಿ ಉದ್ವೇಗದಿಂದ ಅದು ನಿನ್ನ ಬಾಯಿಂದನೇ ಬರ್ಲಿ ಅಂತ ನಾನು ಹೀಗೆ ಕೇಳಿದೆ ಅಷ್ಟೇ. ತಪ್ಪಾಗಿದ್ರೆ ಕ್ಷಮಿಸು. ಹಾ ಬೇಬಿ, ಅಶ್ವಿನಿನ ನಾನ್ ಏನೋ ಅಂದ್ಕೊಂಡಿದ್ದೆ. ಖತರ್ನಾಕಿದ್ದಾಳೆ ಅವಳು. ಅಲ್ಲ, ನಚ್ಚಿ ಜೊತೆ ನೀವೇ ನಿಂತು ನನ್ ಮದ್ವೆ ಮಾಡಿಸ್ಬೇಕು ಅಂತ ಹೇಳ್ತಾಳೆ. ನಮ್ ನಚ್ಚಿಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ. ಇನ್ನು ಈ ಅಶ್ವಿನಿ ಮತ್ತೆ ನಚ್ಚಿ ಮದ್ವೆ ಅಸಾಧ್ಯ ಅಂತ ನಾನ್ ರಿಲ್ಯಾಕ್ಸ್ಡ್ ಆಗಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಆ ನಚ್ಚಿ ಮತ್ತೆ ಅವನ್ ಗರ್ಲ್ ಫ್ರೆಂಡ್ಗೆ ಬ್ರೇಕಪ್ ಆಗೋಗಿದೆ. ಈಗ ಅಶ್ವಿನಿ ಎಲ್ಲಿ ನಚ್ಚಿನ ಮದ್ವೆ ಮಾಡ್ಕೊಂಡು ನಮ್ಮನೆಗೆ ಎಂಟ್ರಿ ಕೊಡ್ತಾಳೋ ಅಂತ ನನಗ್ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾವ ವಿಷಯಕ್ಕತ್ತೆ? ಅಪ್ಪು, ಬಾಬಾ. ಅಂಜು, ಅಪ್ಪು ಬಂದಿದ್ದಾಳೆ. ನಾನು ಆಮೇಲೆ ನಿಂಗೆ ಕಾಲ್ ಮಾಡ್ತೇನೆ. ಓಕೆ, ಬಾಯ್. ಅಪ್ಪು, ಏನೋ ಹೇಳ್ತಾ ಇದ್ದೆ? ಅದೇ ಅತ್ತೆ, ಅದೇನು ಟೆನ್ಷನ್ ಅಂತ ಹೇಳ್ತಿದ್ರಲ್ಲ, ಯಾವ ವಿಷಯಕ್ಕೆ ಅಂತ. ನನಗ್ ಬೇರೆ ಏನೇ ಇರುತ್ತಮ್ಮ. ಅಂಜು ಒಬ್ಳೆ ಅಲ್ಲಿ ದೂರದ ದೇಶದಲ್ಲಿ ಒಬ್ಬಂಟಿಯಾಗಿ ಮಗಳನ್ನ ಬಿಟ್ಟಿರೋದು ಟೆನ್ಷನ್ನೇ ಅಲ್ವಾ? ಈ ಭೂಮಿ ಬೇರೆ ಅತ್ತೆ, ಈ ಮನೆಗೆ ಒಕ್ಕರಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಲ್ಲ ಅಂದಿದ್ರೆ ನಮ್ಮ ಅಜಿತ್ತು ಅಂಜುದು ಇಷ್ಟೊಂದು ಮದ್ವೆ ಆಗಿ ಸಿಹಿ ಸುದ್ದಿ ಕೊಡ್ತಿದ್ರು. ಏನ್ ಮಾಡಕ್ಕಾಗತ್ತೆ? ಅಜಿತ್ ಹೆಂಡತಿ ಆ ಭೂಮಿನೇ ಅಂತ ಹಣೆ ಬರದಲ್ಲಿ ಇತ್ತು ಅನ್ಸುತ್ತೆ. ಎಲ್ಲ ನಾವು ಸಹಿಸ್ಕೋಬೇಕು, ಕರ್ಮ. ಸರಿ ಅತ್ತೆ, ಆ ಅಂಜುನ ಕೇಳ್ದೆ ಅಂತ ಹೇಳಿ ನನಗ್ ಲೇಟ್ ಆಗ್ತಿದೆ, ನಮ್ಮನೆಗ್ ಹೊರಡ್ಬೇಕು. ಅದೇನ್ ಇಷ್ಟ ಬೇಗ ಹೊರಡ್ತಿದ್ಯಾ? 1-2 ದಿನ ಇತ್ತು ಹೋಗುತ್ತಾನೆ. ಏನ್ ಮಾಡದತ್ತೆ, ನನ್ಗೂ ಇಲ್ಲಿರೋಕ್ ಇಷ್ಟ. ಅದೇ ನಮ್ಮಮ್ಮ ಬಿಡ್ಬೇಕಲ್ಲ. ಸಾಲದಕ್ಕೆ ನಚ್ಚಿ ಡಿಪ್ರೆಷನ್ ಇಂದ ಹೊರಗ್ ಬರಕ್ಕೆ ಭೂಮಿನೇ ಕಾರಣ ಅಂತ ಎಲ್ರೊಳ್ಳ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ತಿದಾರೆ. ಅದನ್ನೆಲ್ಲ ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ಫೈನಲಿ ಡಿಪ್ರೆಷನ್ ಇಂದ ಹೊರಗ್ ಬಂದಿದ್ದಾನೆ, ಅಷ್ಟೇ ಸಾಕು. ಸರಿಯತ್ತೆ, ನಾ ಹೊರಡ್ತೀನಿ. ಸರಿ, ಹುಷಾರು. ಬರ್ತಾ ಇರಾಗ. ಗುಡ್ ನೈಟ್. ಇಲ್ಲ, ಯಾವುದೇ ಕಾರಣಕ್ಕೂ ಅಶ್ವಿನಿ ನಚ್ಚಿ ಹೆಂಡತಿ ಆಗ್ಲೇಬಾರ್ದು. ಅಲ್ಲ, ನಾನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀನಿ? ಅಶ್ವಿನಿ ದೊಡ್ಡ ಫ್ರಾಡ್ ಅಂತ ನಂಬಿರೋನ್ ನಚ್ಚಿ. ಹೀಗಿರುವಾಗ ಅವನ್ ಯಾಕೆ ಅವಳನ್ನ ಮದ್ವೆ ಆಗ್ತಾನೆ? ರಿಲ್ಯಾಕ್ಸ್ ದೇವ್ಯಾನಿ, ರಿಲ್ಯಾಕ್ಸ್. ಭೂಮಿನ ನೀನ್ ಪ್ರೀತಿ ಮಾಡ್ತಿದ್ಯಾ ಅಂತ ನನಗೆ ಯಾವಾಗ್ಲೂ ಅನ್ಸಿತ್ತು. ನಾನ್ ನಿನ್ ಪದೇ ಪದೇ ಅದನ್ನೇ ಹೇಳ್ತಿದ್ದೆ. ಆದ್ರೆ ನೀನು ಸತ್ಯನ ಪ್ರೀತಿ ಗೀತಿ ಅಂತೆಲ್ಲ ಹೇಳ್ಬಿಡಿ, ಅದು ಅವಳ ಮೇಲಿರೋ ಕಾಳಜಿ ಗೌರವ ಅಂತ ನನ್ನ ಬಾಯಿ ಮುಚ್ಚಿಸ್ತಿದ್ದೆ. ನಾನು ಅದನ್ನ ಒಪ್ಕೊಂಡು ಸುಮ್ಮನಾದೆ. ಅದರಲ್ಲಿ ಸೂಕ್ಷ್ಮವಾದ ವಿಚಾರ ಏನು ಅಂದ್ರೆ, ಯಾವಾಗ್ಲೂ ನಮ್ಮ ಅಜಿತ ತಿರುವಿಡೀ ಸಾಹಿತ್ಯನ ಮನ್ಸಲ್ಲಿ ತುಂಬಿಕೊಂಡು ಭೂಮಿ ಕಡೆ ಯಾವಾಗ ಹೊರಡ್ದ ಅನ್ನೋದು, ಇದು ನನಗೆ ಯಕ್ಷ ಪ್ರಶ್ನೆ ಆಯ್ತು. ಈಗ ನಾನು ಉದ್ವೇಗದಲ್ಲಿ ಬಾಯಿ ತಪ್ಪಿ ಏನೋ ಹೇಳ್ಬಿಟ್ಟೆ, ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ. ಭೂಮಿ ಕೇವಲ ಒಪ್ಪಂದದ ಮದುವೆ ಆಗಿರೋ ಹುಡುಗಿ ಮಾತ್ರ ಅಲ್ಲ, ನಿನ್ನ ನಿಜವಾದ ಹೆಂಡತಿಯಾಗಿರ್ಲಿ ಅಂತ ಅದು ನಿನ್ನ ಬಾಯಿಂದನೇ ಹೊರಗಡೆ ಬಂತು. ಹಾಗಾಗಿ ನಾನು ಇಷ್ಟೆಲ್ಲ ನಟಿಸ್ಬೇಕಾಗಿತ್ತು. ಅಲ್ಲಪ್ಪ, ಯಾವಾಗ್ಲೂ 3 ಹೊತ್ತು ಅವಳ ಜೊತೆಗೆ ಕೋಳಿ ಜಗಳ ಮಾಡ್ತೀಯಲ್ಲ, ಈ ಪ್ರೀತಿ ಅನ್ನೋ ವಿಷಯ ನಿನ್ನ ಹೃದಯಾಳದಿಂದ ಯಾವಾಗ ಹೊರಹೊಮ್ತು? ಯಾವಾಗ ನಿಂಗೆ ಅರಿವಾಯ್ತು ಇವಳನ್ನ ಪ್ರೀತಿ ಮಾಡ್ಬೇಕು ಅಂತ? ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀಯ?
ಸತ್ಯನ, ದೀಪಾವಳಿ ದಿನ ಅಜ್ಜಿ ಭೂಮಿನ ಈ ಮನೆ ಸೊಸೆ ಅಂತ ಭೂಮಿಗೆ ಸೊಸೆ ಪಟ್ಟ ಕೊಟ್ರು. ಆದ್ರೆ ಈ ಜನ್ಮದಲ್ಲಿ ಸಾಹಿತ್ಯ ಜಾಗನ ಭೂಮಿ ತಗೊಂತಾಳೆ ಅಂತ ನಂಗೆ ಅನ್ಸಿರ್ಲಿಲ್ಲ. ನಾನ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ಭೂಮಿ ಸಾಹಿತ್ಯ ಜಾಗನ ತಗೊಳೋದಕ್ಕಾಗಲ್ಲ ಅಂತ. ಆದ್ರೆ ಯಾವಾಗ ನಚ್ಚಿ ಜೊತೆ ಭೂಮಿ ಫಾರಿನ್ ಹೋಗ್ಬೇಕು ಅಂತ ಮನೆಯವ್ರ ಮುಂದೆ ಮಾತು ತಗೊಂತಾಳೆ, ಅವತ್ತೊಂದ್ ದಿನ ಭೂಮಿ ಇಲ್ದೆ ಒಂದು ದಿನ ಇರೋದಕ್ಕೂ ನನ್ ಕೈಲಿ ಆಗಲ್ಲ ಅನ್ನೋ ಒಂದ್ ಫೀಲಿಂಗ್ ಬಂದ್ಬಿಡ್ತು. ಒಂದೊಂದು ಸಿಚುಯೇಷನ್ ಭೂಮಿನ ತುಂಬಾ ಹತ್ರ ಮಾಡ್ತ ಸತ್ಯಣ್ಣ. ನನಗ್ ಗೊತ್ತಿಲ್ದೇನೆ ನನ್ ಭೂಮಿನ ನನ್ನೋಳು ಅನ್ಕೊಳಕ್ ಶುರು ಮಾಡ್ದೆ. ಆದ್ರೆ ನನ್ ಪ್ರೀತಿನ ಭೂಮಿ ಹತ್ರ ಹೇಳ್ಕೊಂಡ್ರೆ ಅವ್ಳು ನನ್ ಬಗ್ಗೆ ಏನ್ ಅನ್ಕೊಂತಾಳೋ ಅನ್ನೋ ಚಿಕ್ಕ ಭಯ ಸತ್ಯಣ್ಣ. ಪಾಪ ಅಮ್ಮನ್ನ ಬಿಡಿಸ್ಕೊಬೇಕು ಅಂತ ಹೇಳಿ ನನ್ನನ್ನ ಕಾಂಟ್ಯಾಕ್ಟ್ ಮಾತ್ರ ಆದ್ಲು. ಈಗ ನೀನ್ ನನ್ ಜೊತೆ ಇದ್ಬಿಡು ಅಂದ್ರೆ ನನ್ ಬಗ್ಗೆ ಏನ್ ಅನ್ಕೊಳ್ಬೋದು ಸತ್ಯಣ್ಣ. ಆದ್ರೆ ಒಂದಂತೂ ಸತ್ಯಣ್ಣ, ಈ ಜನ್ಮಕ್ಕೆ ಅಂತರಾಳನು ಭೂಮಿನೇ, ಅಂತರಂತಲೂ ಭೂಮಿನೇ. ಈಗ ನೀನ್ ಹೇಳ್ತಿರೋ ಮಾತನ್ನ ಕೇಳಿದಾಗ ಸ್ವರ್ಗನೇ ದಾರಿಗಿಳಿತು ಅನ್ನೋ ರೀತಿ ಸಂತೋಷ ಆಗ್ತಾ ಇದೆ ಮಾರಾಯ. ಭೂಮಿಗೆ ನನ್ ಪ್ರೀತಿನ ಡೈರೆಕ್ಟ್ ಆಗಿ ಹೇಳಿದ್ರೆ ಅವಳೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾಳೆ ಅನ್ನೋ ಬೈಕೆ ನನ್ ಮನ್ಸಿನ ಮಾತುಗಳನ್ನ ಇದ್ರಲ್ಲಿ ಬರ್ದು ನಚ್ಚಿ ಜೊತೆ ಫಾರಿನ್ ಹೋಗ್ಬೇಕಾರೆ ನೀನ್ ಫ್ಲೈಟ್ ಅಲ್ಲಿ ಕುತ್ಕೊಂಡು ಈ ಲೆಟರ್ನ ಓದು ಅಂತ ಹೇಳಿದ್ದೆ. ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ಇದ್ರ ಮಧ್ಯೆ ಒಂದು ಬೇಜಾರಾಗ್ತದೆ, ದಯವಿಟ್ಟು ನೀನ್ ಕ್ಷಮಿಸ್ಬೇಕು. ಜಗನ್ನಾಥ ಆಸ್ಪತ್ರೆ ಅಲ್ಲಪ್ಪ, ಅವನಿಗೆ ಹೇಳಿದ ಮಾತನ್ನ ನೀ ಇಷ್ಟು ನಿಷ್ಠೆಯಿಂದ ಪಾಲಿಸಿದೆಯಲ್ಲ, ಏನ್ ಹೇಳ್ಬೇಕು ನಿನ್ನ ಮೆದುಳಿಗೆ? ನನ್ಗೆ ಯಾವಾಗ್ಲೇ ಗೊತ್ತಾಯ್ತು ನೀವು ನನಗೆ ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಿರೋದು ಅಂತ. ಯಾಕಂದ್ರೆ ನಿಮ್ಗೆ ಜಗನ್ನಾಥ್ ಅಂತ ಯಾರು ಫ್ರೆಂಡೇ ಇಲ್ಲ. ಪೊಲೀಸಪ್ಪ ಅಲ್ಲಪ್ಪ ನೀನು, ಇಡೀ ಜಗತ್ತನ್ನೇ ತಿಳ್ಕೊತೀಯಂತೆ. ಈ ಪ್ರೀತಿ ಪ್ರೇಮ ಇದನ್ನು ತಿಳ್ಕೊಂಡಿದೀಯ ಅಂದ್ರೆ ಬಹಳ ದೊಡ್ಡ ವಿಷಯ. ಅದನ್ನ ಬಿಡು, ಈಗ ಮುಖ್ಯ ಘಟ್ಟಕ್ಕೆ ಬರೋಣ. ನಿನ್ನ ಪ್ರೀತಿಯ ಭೂಮಿ ಮತ್ತೆ ಆ ಹುಡುಗ ನಚ್ಚಿ USA ಹೌದು ರದ್ದಾಯ್ತಲ್ಲ, ಆದ್ರೆ ಕ್ಯಾನ್ಸಲ್ ಆಯ್ತಲ್ಲ, ಮುಂದೆ ಏನ್ ಮಾಡ್ತಿ ಅದನ್ನ ಯೋಚನೆ ಮಾಡಿ ಹೇಳು. ಅದೇ ನಂಗೂ ಗೊತ್ತಾಗ್ತಿಲ್ಲ ಸತ್ಯನ. ಇಷ್ಟು ದೂರ ಬಂದಿದ್ಯಾ ಅಂದ್ಮೇಲೆ ಇನ್ನೊಂದ್ ಚೂರ್ ಮುಂದೆ ಹೋಗೋದೇನ್ ಕಷ್ಟ ಆಗಲ್ಲ. ಅಷ್ಟಕ್ಕೂ ಇದ್ರಲ್ಲಿ ಏನ್ ಬರ್ದಿದೆ ಅಂತ ನಾನಂತೂ ಕೇಳಲ್ಲ. ಆದ್ರೆ ಅದನ್ನ ಹೇಗೆ ಹೇಳಬೇಕು ಅಂತ ನಿನ್ನ ಮನ್ಸನ್ನ ಕೇಳು, ಅದೇ ನಿನ್ಗೆ ಮಾರ್ಗದರ್ಶನ ಮಾಡುತ್ತೆ. ಅಷ್ಟೇ ಅಲ್ಲ, ಪ್ರೀತಿಯ ಬೆಳಕಲ್ಲಿ ಪ್ರೀತಿನೇ ಹುಡುಕೊಡುತ್ತೆ. ಆದ್ರೆ ವಿಳಂಬ ಮಾಡ್ಕೊಡ್ದು, ಆದಷ್ಟು ಬೇಗ ನಿನ್ನ ಮನಸ್ಸಿನ ಮಾತನ್ನ ಹೊರಗೆ ಹಾಕ್ಬೇಕು. ಎಲ್ಲವೂ ಒಳ್ಳೇದಾಗತ್ತೆ. ನಿನ್ನ ಬೆನ್ನೆಲುಬಾಗಿ ನಾನಿರ್ತೇನೆ. ಆಲ್ ದಿ ಬೆಸ್ಟ್. ಸಕೀನಾ, ಏನಕ್ಕೆ ಸಾಹೇಬ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀರಾ? ಅಜಿತಾ ನಿನ್ನ ಪ್ರಪೋಸ್ ಮಾಡೋದಕ್ಕೆ. ಸತ್ಯನಾ, ತಮಾಷೆ ಮಾಡೋದಕ್ಕೂ ಇತಿಮಿತಿ ಇರ್ಬೇಕು. ಅಲ್ಲ ಸಾಹೇಬ್ರೆ, ನಮ್ಮಿಬ್ರ ಮಧ್ಯೆ ಏನು ಇಲ್ಲ ಅನ್ನೋ ವಿಷಯ ಸತ್ಯನಂಗ್ ಗೊತ್ತಿಲ್ವಾ? ಹೋಗಿ ಬಿಡಿ, ಅವ್ರೇನ್ ಹೇಳಿದ್ರು ನೀವು ಬೇಜಾರ್ ಮಾಡ್ಕೋಬೇಡಿ, ಮನ್ಸ್ಗೆ ಹಾಕೋಬೇಡಿ. ಹೌದೌದು, ಮನ್ಸಿಗೆ ಹಾಕೋಬೇಡಪ್ಪ. ನನಗೆ ಸಮಯ ಇತ್ತು, ನಾನು ಬರ್ತೀನಿ. ಇಬ್ರಿಗೂ ಶುಭರಾತ್ರಿ, ಆರಾಮಾಗಿ ಮಾಡ್ಕೊಡಿ. ಬರಲಾ? ಶುಭರಾತ್ರಿ ಸಾಹೇಬ್ರೆ, ಮಲ್ಕೊಳ್ಳಿ, ನಾನು ಮಲ್ಕೋತೀನಿ. ಗುಡ್ ನೈಟ್. ಸಾಹೇಬ್ರೆ, ಏನ್ ಮಾಡ್ತಿದ್ದೀರಾ? ಬಂದ್ ಮಲ್ಕೊಳ್ಳಿ. ದೇವ್ರೆ, ನನ್ ಕೆರಿಯರ್ ಅಲ್ಲಿ ಅದೆಂತೆಂತ ರಿಸ್ಕಿ ಆಪರೇಷನ್ಸ್ ಗಳನ್ನ ಹ್ಯಾಂಡಲ್ ಮಾಡಿದೀನಿ. ತುಂಬಾ ಡೇಂಜರಸ್ ಕ್ರಿಮಿನಲ್ಸ್ ಗಳನ್ನ ಅರೆಸ್ಟ್ ಮಾಡಿದೀನಿ. ಆಗ ನನಗ್ ಒಂದೇ ಒಂದು ಚೂರು ಭಯ ಇರ್ಲಿಲ್ಲ. ಆದ್ರೆ ಈ ಬಾಯಿ ಬಡ್ಕಿ ಹತ್ರ ನನ್ನ ಲವ್ ಬಗ್ಗೆ ಹೇಳ್ಕೊಬೇಕು ಅಂದ್ರೆ ಮಾತ್ರ ಯಾಕೋ ಒಳಗಡೆ ಪುಕ್ಕ ಪುಕ್ಕ ಅಂತಿದ್ಯಲ್ಲ. ನೀನೇ ಏನಾದ್ರೂ ದಾರಿ ತೋರ್ಸಪ್ಪ. ಸಾಹೇಬ್ರೆ, ವರ್ಕೌಟ್ ಅಂದ್ರೆ ವರ್ಕೌಟ್ ಮಾಡ್ಬೇಕು, ಸುಮ್ನೆ ಈ ರೀತಿ ಇಟ್ಕೊಂಡು ನಿಂತ್ಕೊಳ್ಳೋದಲ್ಲ. ರಾತ್ರಿ ಊಟಕ್ಕೆ ನಾವು ಬರಲ್ಲ ಅಂತ ಅಮ್ಮನ ಹತ್ರ ಹೇಳು. ಯಾಕೆ? ಕೆಲ್ಸ ಮುಗಿಸ್ಕೊಂಡು ಇಬ್ರು ಊಟಕ್ಕೆ ಹೋಗಿ ಬರೋಣ. ನಾವಿಬ್ರೇನಾ? ಹೌದು. ಇವತ್ತೇನಂತ ವಿಶೇಷ? ಫ್ರೆಂಡ್ಶಿಪ್ ಡೇನೂ ಇಲ್ಲ. ಅಜ್ಜಿ, ನಾನ್ ಇವಳ ಜೊತೆ ರೊಮ್ಯಾಂಟಿಕ್ ಆಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಫ್ರೆಂಡ್ಶಿಪ್ ಡೇನಾ ಅಂತಾಳಲ್ಲ ದೇವ್ರೆ. ಇರ್ಲಿ ಇರ್ಲಿ, ಗಂಡ ಹೆಂಡತಿ ಮಧ್ಯೆನೂ ಒಳ್ಳೆ ಫ್ರೆಂಡ್ಶಿಪ್ ಇರ್ಬೇಕು ಅಂತಾರೆ. ಭೂಮಿ ಹೇಳ್ತಿರೋದು ಕರೆಕ್ಟ್ ಆಗಿ ಇದೆ. ಸಾಹೇಬ್ರೆ, ಎಲ್ ಕಳ್ದೋದ್ರಿ? ಇವತ್ತು ನನ್ನ ಮಾತ್ರ ಯಾಕೆ ಊಟಕ್ಕೆ ಕರ್ಕೊಂಡ್ ಹೋಗ್ತಿದ್ರಾ? ಏನ್ ನಿಮ್ ಪ್ಲಾನು? ಅಂದ್ರೆ ನಚ್ಚಿ ಸೂಸೈಡ್ ಅಟೆಂಡ್ ಮಾಡ್ಕೊಬೇಕಾದ್ರೆ ಅದನ್ನ ತಪ್ಸಿ ನೀನೇ ಅಲ್ವಾ? ಅದ್ರ ಜೊತೆ ಒಂದು ಡಿಪ್ರೆಷನ್ ಇದ್ದಾಗ ಅದರಿಂದ ಹೊರಗಡೆ ಕರ್ಕೊಂಡ್ ಬರಕ್ಕೆ ಹೆಲ್ಪ್ ಮಾಡಿದ್ದು ನೀನೆ. ಹಾಗಾಗಿ ಇನ್ನೊಂದು ಟ್ರೀಟ್ ಕೊಡೋಣ ಅಂತ. ಸಾಹೇಬ್ರೆ, ನಾನ್ ನಿಮ್ ಹೆಂಡತಿ ಅಲ್ಲ. ಇದು ನನ್ ಸುತ್ತಿ ಬಳಸಿ ನಿಮ್ಗೆ ಹೇಳ್ತಾನೆ ಇರ್ಬೇಕಾ? ನೀವು ನನ್ನ ನಿಜವಾದ ಹೆಂಡತಿ ಅಂತ ಅನ್ಕೋಬಾರ್ದು. ಆದ್ರೆ ನಾನು ಈ ಮನೆಯವ್ರನ್ನೆಲ್ಲ ನನ್ ಸ್ವಂತದವ್ರು ಅನ್ಕೊಂಡಿದೀನಿ. ನಚ್ಚಿನ ನನ್ ತಮ್ಮ ಅನ್ಕೊಂಡಿದೀನಿ. ಅವನು ನಾ ನೋವಿಂದ ಆಚೆ ತರದಕ್ ನಾನ್ ಮಾಡಿದ ಪ್ರಯತ್ನಕ್ಕೆ ನೀವ್ ಟ್ರೀಟ್ ಕೊಡ್ಬೇಕಾ? ಏನು ಬೇಡ. ಪಟ 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 ಅಂತ ಮಾತಾಡ್ತಾನೆ ಇರ್ತೀಯ, ಇನ್ನೊಬ್ರು ಮಾತಾಡೋದ್ ಕೇಳಿಸ್ಕೊಳಲ್ವಾ? ನಿಮ್ ತಾಯಿನ ನಮ್ಮನೇಲಿ ಒಬ್ರು ಅಂತ ಹೇಳಿ ದೀಪಾವಳಿಗೆ ಅವ್ರನ್ನ ಮನೆಗ್ ಕರ್ಕೊಂಡ್ ಬಂದಿದ್ದಕ್ಕೆ ನೀನ್ ನನಗೆ ಟ್ರೀಟ್ ಕೊಟ್ಟಿದ್ದೆ. ಇವತ್ತು ನಚ್ಚಿಗ್ ಒಳ್ಳೇದ್ ಮಾಡಿದೆ ಅಂತ ನಾನ್ ಟ್ರೀಟ್ ಕೊಡಕ್ ಹೋದ್ರೆ ಅದ್ ತಪ್ಪಾಯ್ತು ಅಂದಾಗ ಅವತ್ ನೀನ್ ಮಾಡಿದ್ದು ತಪ್ಪೇ ಅಲ್ವಾ? ಸರಿ ಸರಿ, ಯಾವಾಗ ಹೋಗೋಣ? ಇವತ್ ಸಂಜೆನೆ ಕೆಲ್ಸದಿಂದ ಬರ್ತಿದ್ದಾಗೆ ರೆಡಿಯಾಗಿ ಹೊರಡೋಣ. ಸರಿ. ಭೂಮಿನ ಊಟಕ್ಕೆ ಕರ್ಕೊಂಡು ಹೋಗಿ ಇವತ್ ಹೇಗಾದ್ರೂ ಮಾಡಿ ನನ್ ಮನ್ಸಲ್ಲಿರೋ ಪ್ರೀತಿನ ಭೂಮಿಗೆ ಹೇಳ್ಕೊಂಡ್ಬಿಡ್ಬೇಕು. ದೇವ್ರ ದಯದಿಂದ ಅವಳೇನಾದ್ರು ಒಪ್ಕೊಂಡಿದ್ದೆ ನಿಜ ಆಯ್ತು ಅಂದ್ರೆ ವಾಪಸ್ ಬರ್ತಿದ್ದಂಗೆ ಈ ಮದ್ವೆ ಕಾಂಟ್ರಾಕ್ಟ್ ಪೇಪರ್ಸ್ ನ ಹರಿದು ಬಿಸಾಕಿ
ಜೀವನ ಪೂರ್ತಿ ಬಾಯ್ ಬಡ್ಕಿನ ಹೆಂಡತಿಯಾಗಿ ಪಡಿಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ! ಆನಂದ ಆನಂದ ಪರಮಾನಂದ ಅಜಿತ ಪರಮಾನಂದ. ಅಂತೂ ಇಂತೂ ಪರಂತೂ ನನ್ನ ತಂಗಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಒಪ್ಪಿದೀಯಾ? ಶಬಾಷ್ ಮಂಡ್ಯದ ಗಂಡೆ. ಹೇಳಪ್ಪ, ಯಾವ್ಯಾವ ದೇಶಕ್ಕೆ ಪ್ರದೇಶಕ್ಕೆ ವಾತಾವರಣಕ್ಕೆ ಹೋಗ್ತಿದ್ದೀರಿ ಅಂತ ನಾನು ಕೇಳಿಸ್ಕೊತೀನಿ. ನಿಮ್ಗೆ ಅವೆಲ್ಲ ಚಿಕ್ಕವ್ರ ತರ ಇರಬೇಕು, ದೊಡ್ಡವ್ರ ವಿಚಾರಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಚಿಕ್ಕವರು ತರ ಇರ್ಬೇಕು, ದೊಡ್ಡವರಾಗಿರ್ಬೇಕು ಅಂತ ಹೇಳ್ತಿದ್ಯಾ? ಒಂದ್ ಕತೆ ಹೇಳ್ತೀನಿ ಕೇಳಪ್ಪ. ಅದ್ ಯಾವನೋ ನದಿ ದಾಟಿದ ಮೇಲೆ ಅಂಬಿಗನೇ ಮರ್ತು ಬಿಟ್ಟಂತೆ. ಹಂಗಾಗೋದು ಬೇಡಪ್ಪ ನಿನ್ನ ಕತೆ. ನೋಡು, ನದಿ ಅನ್ನೋ ಮನಸ್ಥಿತಿಯಲ್ಲಿ ನಾನೊಂಥರ ದೋಣಿ ಇದ್ದಾಗೆ. ನಾನು ಹುಟ್ಟು ಹಾಕಿದ್ಮೇಲೆ ನೀವು ಮುಂದೆ ಹೋಗ್ಬೇಕು. ಆದ್ರೆ ನಿಮ್ಮಿಬ್ಬರ ದೋಣಿ ಈಗಾಗಲೇ ಮಧ್ಯದಲ್ಲಿ ನಿಂತ್ಕೊಂಡಿದೆ. ಅದಕ್ಕೆ ನನ್ನ ಸಹಾಯ ಬೇಕು. ಹೇಳು, ಯಾವ ರೀತಿ ಸಹಾಯ ಬೇಕು? ನಾನ್ ಮಾಡ್ತೀನಿ. ಲಾಯರ್ ಸತ್ಯ ಆಗಿ ಹೇಳೋ, ಎಲ್ಲಿ ಹೋಗ್ತಿದ್ಯಾ? ಈಗ ನಾನೇನು ಹೇಳಲ್ಲ. ಒಂದ್ ಕೆಲಸ ಮಾಡೋಣ. ಭೂಮಿಗೆ ಏನ್ ಇಷ್ಟ, ಯಾವ ಜಾಗ ಇಷ್ಟ, ಏನ್ ತಿಂಡಿ ಇಷ್ಟ ಅಂತ ಅವಳ ಬಾಯಲ್ಲೇ ತಿಳ್ಕೊಳ್ಳೋಣ. ಅದೆಲ್ಲ ತಿಳ್ಕೊಂಡು ಅದಾದ್ಮೇಲೆ ಒಂದು ಮಾಸ್ಟರ್ ಪ್ಲಾನ್ ಮಾಡೋಣ. ಆಕ್ಚುಲಿ ಭೂಮಿಗೆ ಏನ್ ಖುಷಿ ಕೊಡುತ್ತೆ ಅನ್ನೋದನ್ನ ತಿಳ್ಕೊಂಡು ಅದನ್ನೆಲ್ಲ ಅವಳಿಗೆ ಕೊಟ್ಟು ಅಂತ ಹೇಳಿದ್ರೆ ನನ್ನ ಪ್ರೀತಿ ಹೇಳ್ಕೊಳ್ಳೋದಕ್ಕೂ ಒಂದೊಳ್ಳೆ ಆಪರ್ಚುನಿಟಿ ಅಂದಂಗ ಆಗುತ್ತೆ. ಭೂಮಿನ ಕೇಳ್ಬೇಡ. ಹಲೋ, ಹೇಳಿ ಸಾಹೇಬ್ರೆ. ಸ್ವಲ್ಪ ಕ್ಯಾಬಿನ್ ಹತ್ರ ಬಾ. ಬಂದೆ. ಭೂಮಿ, ಸ್ವಲ್ಪ ಚೇಂಬರ್ಗೆ ಬರ್ತೀಯಾ ಅಂತೆ. ಏನ ಚೇಂಬರ್ಗೆ ಹೋಗ್ಬಿಟ್ಟು ಅವ್ರ ಮುಂದೆ ಡಾನ್ಸ್ ಆಡ್ಬೇಕು ನಾನು? ಅಲ್ಲ, ಕರೆಕ್ಟ್ ಆಗಿ ಭೂಮಿ ಒಂದ್ 2 ಟೀ ತಗೊಂಬ ಅಂತ ಹೇಳಕ್ಕಾಗಲ್ವಾ? ಅದನ್ನ ಅರ್ಥ ಮಾಡ್ಕೊಂಡು ನಾನೇ ತಗೊಂಡ್ ಹೋಗ್ಬೇಕು. ವೆಂಕಟೇಶ್, ಮಿತ್ತಲ್ ಅಂಡ್ ಕಂಪನಿಯವರು ಒಂದು ಪ್ರಪೋಸಲ್ ಕಳಿಸಿದ್ದಾರೆ. ನಾನು ನಿಮ್ಗೆ ಫೋನ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ತೀನಿ, ಅವ್ರಿಗೊಂದು ರಿಪ್ಲೈ ಕೊಟ್ಬಿಡಿ. ಸರಿ? ಮದರ್ ಇಂಡಿಯಾ, ನಂಗೆ ಲೇಟ್ ಆಗ್ತದೆ, ನಾನು ಹೊರಡ್ತೀನಿ. ಸರಿನಪ್ಪ. 5 ನಿಮಿಷ ಇರು. ನಚ್ಚಿ, ತುಂಬಾ ಸ್ಪೀಡ್ ಆಗಿ ಕಾರ್ ಓಡಿಸ್ಬೇಡ ಕಣೋ, ನಿಧಾನವಾಗಿ ಓಡಿಸು. ಆಮೇಲೆ ಲಂಚ್ ಎಲ್ಲ ರೆಡಿ ಮಾಡಿ ಕಾರಲ್ಲಿ ಇಟ್ಟಿದೀನಿ, ಮಿಸ್ ಮಾಡ್ದೆ ತಿನ್ಬೇಕು. ಆಮೇಲೆ ಕೆಲ್ಸ ಟೆನ್ಷನ್ ಅಮ್ಮ ತಿನ್ಲಿಲ್ಲ ಅಂತ ಹೇಳ್ಬಾರ್ದು, ಸರಿನಾ? ಓ, ಆಯ್ತು ಎಲ್ಲ ಹೋಗ್ತೀನಿ. ಓಕೆನಾ? ಸರಿ, ಬಾಯ್. ಬಾಯ್ ಪಾಪ್ಸಿ. ಓಕೆ ಮಗನೇ, ಟೇಕ್ ಕೇರ್. ಬಾಯ್ ದೇವಿ. ಏನಿರುತ್ತೆ? ಹುಷಾರ್ ಕಂದ. ಹುಷಾರು ಕಣ. ಹಾ, ಹೋದ ತಕ್ಷಣ ಫೋನ್ ಮಾಡು. ಹೆಂಗಿತಾ ನಮ್ ನಚಿ ಆ ಹುಡುಗಿನ ಮರೆತು ಜಾಲಿಯಾಗಿದ್ದಾನೆ. ಖುಷಿ ಆಗುತ್ತೆ ನೋಡಿ. ಹೌದು ರೀ, ನನ್ ಮಗ ಮೊದ್ಲಿನ ತರನೇ ಖುಷಿಯಾಗಿದ್ದಾನೆ. ಇದಕ್ಕೆಲ್ಲ ಯಾರ್ ಕಾರಣ ಹೇಳಿ? ನನ್ ಸೊಸೆ ಭೂಮಿ ಕಾರಣ. ನಿಮಗೇನಾದ್ರೂ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದಿದ್ರೆ ನಮ್ ಭೂಮಿಗೆ ಹೇಳ್ಬೇಕು, ಸರಿನಾ? ಆಯ್ತಾಯ್ತು, ನಿನಗೆ ನೀನ್ ಸೊಸೆ ಗುಣಗಾನ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು. 3 ಹೊತ್ತು ಅದನ್ನೇ ಮಾಡ್ಕೊಂಡಿರ್ತೀಯ ನೀನು. ಮತ್ತೆ ನನ್ ಸೊಸೆ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ ಹೇಳಿ? ರೀ, ಪ್ರತಿಯೊಂದ್ ಹೆಣ್ಣು ತನ್ ಮನೆಗೆ ಸೊಸೆಯಾಗ್ ಬರೋಳು ಹೇಗಿರ್ಬೇಕು ಅಂತ ಬಯಸ್ತಾಳೆ ಗೊತ್ತಾ ರೀ? ತಾನ್ ಇಲ್ದೆ ಹೋದಾಗ ತನ್ ಮಕ್ಳಿಗೆ ತಾಯಿ ಆಗಿರ್ಬೇಕು, ಅಕ್ಕ ತಂಗಿ ಸ್ಥಾನನ ಅವಳೇ ತುಂಬೇಕು ಅಂತ ಬಯಸ್ತಾರೆ. ಅದ್ರಲ್ಲಿ ನಮ್ ಭೂಮಿ ಎತ್ತಿದ ಕೈ ಗೊತ್ತಾ? ನಾನ್ ಯಾವಾಗ್ಲೂ ಆ ದೇವ್ರ ಹತ್ರ ಬೇಡ್ಕೋತೀನಿ, ನನ್ ಸೊಸೆನ ಯಾವಾಗ್ಲೂ ಹೀಗೆ ಚೆನ್ನಾಗಿಟ್ಟಿರಪ್ಪ ಅಂತ. ಅಕಸ್ಮಾತ್ ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ನಮ್ ಭೂಮಿ ಮನಸ್ವಿನಿ ತರ ಇದೇ ಮನೆ ಮಗಳಾಗ್ ಹುಟ್ಟಬೇಕು. ಆಗ್ಲೂ ಅಷ್ಟೇ ಅಜಿತ್ತನ್ ಹೆಂಡತಿಯಾಗೆ ಬರ್ಬೇಕು ಅನ್ನೋದು ನನ್ನ ಆಸೆ ರೀ. ಏನೋ? ಸರಿ ಆಯ್ತು, ನನ್ ಕೆಲ್ಸ ನೋಡ್ಕೋತೀನಿ. ಶುಭೋದಯ ಸತ್ಯಣ್ಣ. ಶುಭೋದಯಂ. ನಿಮ್ ಫ್ರೆಂಡ್ಗೆ ಹೆಂಡತಿ ಹತ್ರ ಹೇಗ್ ಮಾತಾಡೋದು ಅಂತ ಸ್ವಲ್ಪ ಹೇಳ್ಕೊಡಿ. ಟೀ ಬೇಕು ಭೂಮಿ ಅಂತ ಕೇಳದ್ ಬಿಟ್ಬಿಟ್ಟು ಸ್ವಲ್ಪ ಬಂದ್ ಹೋಗು ಅಂತ ಹೇಳ್ತಾ ಇದಾರೆ. ನಿನ್ಕೋ ಡಾರ್ಲಿಂಗ್. ಏನ್ ಹೇಳಿದ್ರಿ ನೀವು? ಸ್ವಲ್ಪ ಕುತ್ಕೋ, ನಿನ್ ಹತ್ರ ಮಾತಾಡ್ಬೇಕು. ಇದಲ್ಲ ಸಾಹೇಬ್ರೆ, ಇದಕ್ಕೂ ಮುಂಚೆ ಬೇರೆ ಏನೋ ಹೇಳ್ದಾಗಿತ್ತು. ಏನು? ಏನೋ ಡಾರ್ಲಿಂಗ್ ಅಂದಾಗಿತ್ತು. ಹೌದಾ? ನೆನ್ಪಾಗ್ತಿಲ್ವಲ್ಲ? ಅಂದ್ರೂ ತಪ್ಪೇನು? ತಪ್ಪೇನುನಾ? ತುಂಬಾ ದೊಡ್ಡ ತಪ್ಪು. ಯಾಕೆ ನಿಮಗ್ ಗೊತ್ತಿಲ್ವಾ ಸಾಹೇಬ್ರೆ? ಮನೆಯವ್ರ ಮುಂದೆ ಮಾತ್ರ ನಾನ್ ನಿಮಗ್ ಪರ್ಮಿಷನ್ ಕೊಟ್ಟಿರೋದು ಆ ರೀತಿ ಎಲ್ಲ ಕರೆಯೋದಕ್ಕೆ. ಈ ರೀತಿ ನಾವಿಬ್ರೇ ಇದ್ದಾಗ ಚಿನ್ನ ಮುದ್ದು ಡಾರ್ಲಿಂಗ್ ಅನ್ನೋದಕ್ಕೆಲ್ಲ ನಾನ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಸತ್ಯನಾ? ನಾನು ಹೇಳ್ತೀನಮ್ಮ, ಆದ್ರೆ ಇಂಥ ಹುಡುಗಿಗೆ ಇಂಥ ಹುಡುಗ ಅದ ಹೇಗೆ ಪ್ರೇಮ ನಿವೇದನೆ ಮಾಡ್ತಾನೋ ಯಾವ ಗೊತ್ತ. ಸತ್ಯಣ್ಣ, ಏನ್ ಒಳ್ಳೆ ಖಾಲಿ ಲೋಟಕ್ಕೆ ಕಲ್ಲಾಕ್ತಿರಿ, ಲೊಳ ಅನ್ನಂಗ್ ಗುಣ ಅಂತಿದ್ದೀರಾ? ಎಲ್ಲದಕ್ಕೂ ಆರ್ಗ್ಯೂ ಮಾಡ್ಬೇಡ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕುತ್ಕೋ. ಸಾಹೇಬ್ರೆ, ಹುಷಾರಾಗಿದ್ದೀರಾ? ಭೂಮಿ, ಅಜಿತ್ ಅಷ್ಟೊಂದು ಪ್ರೀತಿಯಿಂದ ಅಪರೂಪ ಹೇಳ್ತೇನೆ, ಬಂದು ನೀನ್ ಸುಮ್ನೆ ಕೂತ್ಕೊಳ್ದಲ್ವಾ? ಅದಾಗಲ್ಲ ಸತ್ಯಣ್ಣ, ನಾನ್ ಇವ್ರ ಪರಿಚಯ ಆದಾಗಿಂದ ನೋಡ್ತಾನೆ ಇದೀನಿ. ಅವ್ರು ಒಂದಿನಕ್ಕೂ ಈ ರೀತಿ ಮರ್ಯಾದೆ ಕೊಟ್ಟು ಕುತ್ಕೋ ಭೂಮಿ ಮಾತಾಡ್ಬೇಕು ಅಂತ ಹೇಳೇ ಇಲ್ಲ. ಯಾವಾಗ ನೋಡು ಹೇ ಭೂಮಿ, ಏಯ್ ಏಯ್ ಏಯ್, ಏ ಎಡವಟ್, ಏ ಮೆಂಟಲ್, ನೋಡಿ ಇದೇ ತರ ಕರೀತಾ ಇರ್ತಾರೆ. ಇಷ್ಟು ಲಕ್ಷಣವಾಗಿ ಬಾ ಕುತ್ಕೋ ಮಾತಾಡ್ಬೇಕು ಅಂದ್ರಲ್ಲ, ನನ್ಗೆ ಕನ್ಫ್ಯೂಸ್ ಆಗೋಯ್ತು ಅಷ್ಟೇ. ಹೌದು. ಸರಿ, ನಿಂತ್ಕೊಂಡೆ ಕೇಳಿಸ್ಕೊ.
ನಿನ್ಗೆ ತಿನ್ನೋದ್ರಲ್ಲಿ ಏನೇನ್ ಇಷ್ಟ? ನನಗ್ ಪಾನಿಪುರಿ ಅಂದ್ರೆ ಇಷ್ಟ, ಕೊಡಿಸ್ತೀರಾ? ಏಯ್, ನಾನು ಇದನ್ನೆಲ್ಲ ಕೇಳಿದ್ದು ಹೊಟ್ಟೆ ತುಂಬಾ ತಿನ್ನೋದಕ್ಕೆ ಏನ್ ಇಷ್ಟ ಅಂತ ಕೇಳಿದ್ದು. ನಾನು ಹೊಟ್ಟೆ ತುಂಬಾನೇ ಪಾನಿಪುರಿ ತಿಂತೀನಿ ಸಾಹೇಬ್ರೆ, ಕೊಡ್ಸಿ. ಸಾಹೇಬ್ರೆ, ನನಗ್ ಬಿಟ್ರೆ ಊಟದ ಬದಲು ಹೊಟ್ಟೆ ತುಂಬಾ ಪಾನಿಪುರಿನೇ ತಿನ್ಬಿಡ್ತೀನಿ. ಹೊಟ್ಟೆ ತುಂಬಾ ಪಾನಿಪುರಿ ತಿಂದ್ರೆ ನಿಂಗೆ ಹೆಲ್ತ್ ಅಪ್ಸೆಟ್ ಆಗಲ್ವಾ? ಸಾಹೇಬ್ರೆ, ನನ್ಗ ಪಾನಿಪುರಿನೇ ಔಷಧಿ. ಆಯ್ತು, ನೀವ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ? ಎಲ್ಲಾರು ಸಂಜೆನು ಊಟಕ್ಕೆ ಹೊರಗಡೆ ಹೋಗ್ತಿದ್ದೀರಂತಲ್ಲಪ್ಪ ನೀವು? ಇದನ್ನ ನಿನ್ನ ಅಮ್ಮನ ಹತ್ರ ಹೇಳೋ ರೀತಿ? ನೀವೇ ನೋಡಿದ್ರಲ್ಲ ಸಾಹೇಬ್ರೆ, ಅತ್ತೆ ಹತ್ರ ಹೇಳಕ್ ಹೋಗೋ ಅಷ್ಟ್ರಲ್ಲಿ ಅವ್ರೆಲ್ರೂ ಸೇರಿ ಬೆಳ್ದಿಂಗ್ಳಲ್ಲಿ ಊಟ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ನಾನು ಹೋಗಿ ನಾನು ಸಾಹೇಬ್ರು ಇಬ್ರು ಊಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಪಾಪ ಅವ್ರಿಗೆಲ್ಲ ಬೇಜಾರಾಗಲ್ವಾ? ನೋಡು, ನಿಂಗ್ 10 ನಿಮಿಷ ಟೈಮ್ ಕೊಡ್ತಾ ಇದೀನಿ. ಅಷ್ಟ್ರೊಳಗಡೆ ಅಮ್ಮನ ಹತ್ರ ಏನ್ ಮಾತಾಡಿ ನೀನ್ ಆಚೆ ಬರ್ತೀಯೋ ಗೊತ್ತಿಲ್ಲ. ಕಂಪ್ಲೀಟ್ ರೆಡಿ ಆಗಿ ಇನ್ 10 ನಿಮಿಷದಲ್ಲಿ ನನ್ ಜೊತೆ ಆಚೆ ಬರ್ಬೇಕು.